ಆಸೆ ಇದ್ದಿದ್ದು ಕಾರ್ಪೊರೇಟರ್ ಆಗಬೇಕಂತ. ಆದರೆ ದರ್ಶನ್ ಸಹವಾಸ ಮಾಡಿದ್ದೇ ಮಾಡಿದ್ದು. ದರ್ಶನ್ ಸಹವಾಸದಿಂದ ಜೈಲು ಮೆಟ್ಟಲು ಹತ್ತಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A14 ಆರೋಪಿ 14ನೇ ಆರೋಪಿ ಪ್ರದೋಷ್ ಅರೆಸ್ಟ್ ಆಗಿದ್ದಾರೆ. ಈತ ಕಾರ್ಪೊರೇಟರ್ ಆಗಬೇಕು ಅಂತ ಕನಸು ಕಂಡಿದ್ದ. ಕಾರ್ಪೊರೇಟರ್ ಆಗೋದಕ್ಕೆ ಅಂತ ಸಾಕಷ್ಟು ಶ್ರಮವನ್ನ ಕೂಡ ಹಾಕ್ತಾ ಇದ್ದ, ಕಷ್ಟ ಕೂಡ ಪಡ್ತಾ ಇದ್ದ. ಆದರೆ ಹೋಗಿದ್ದು ಮಾತ್ರ ಕಂಬಿ ಹಿಂದೆ. ಆರೋಪಿ ಪ್ರದೋಷ್ ಅರೆಸ್ಟ್ ಆಗಿದ್ದಾನೆ. ದರ್ಶನ್ನ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದಂತಹ ಪ್ರದೋಷ್ ಸಹವಾಸ ದೋಷದಿಂದಾಗಿ ಕಂಬಿ ಹಿಂದೆ ಬಿದ್ದಿದ್ದಾನೆ. ಬಿಬಿಎಂಪಿ ಚುನಾವಣೆಯಲ್ಲಿ ಗಿರಿನಗರ ವಾರ್ಡ್ನಿಂದ ಸ್ಪರ್ಧೆ ಮಾಡಬೇಕು ಅಂತ ಪ್ರದೋಷ್ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದ. ಅದೇ ರೀತಿಯಾಗಿ ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ಸಾಕಷ್ಟು ತೊಡಗಿಸಿಕೊಂಡಿದ್ದ. ಆದರೆ ಡಿ ಕಂಪನಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ಈಗ ಕಂಬಿ ಹಿಂದೆ ಅಂಧರಾಗಿದ್ದಾನೆ. ಮಾರಣಾಂತಿಕ ಹಲ್ಲೆ ಆರೋಪದ ಅಡಿಯಲ್ಲಿ ಪ್ರದೋಷ್ ಅರೆಸ್ಟ್ ಆಗಿದ್ದಾನೆ. ಈತ ಕಂಡಿದ್ದಂತಹ ಕನಸೆಲ್ಲವೂ ಕೂಡ ನುಚ್ಚು ನೂರಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸಹವಾಸ ದೋಷವನ್ನ ಮಾಡಿದ್ದೇ ಮಾಡಿದ್ದು. ಪ್ರದೋಷ್ ಹೋಗಿದ್ದು ಕಂಬಿ ಹಿಂದೆ. ಕಾರ್ಪೊರೇಟರ್ ಆಗಬೇಕು ಅನ್ನುವಂತಹ ಒಂದು ಕನಸನ್ನ ಕಂಡಿದ್ದ. ಅದೇ ರೀತಿಯಾಗಿ ನಿರಂತರವಾಗಿ ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಿದ್ದ. ಸಾಮಾಜಿಕವಾಗಿಯೂ ಕೂಡ ಗುರುತಿಸಿಕೊಳ್ಳೋದಕ್ಕೆ ಪ್ರದೋಷ್ ಮುಂದಾಗಿದ್ದ. ಆದರೆ ಡಿ ಕಂಪನಿಯ ಸಹವಾಸ ಮಾಡಿದ್ದೇ ಮಾಡಿದ್ದು. ಈಗ ಕಂಬಿ ಎಣಿಸುವಂತಾಗಿದೆ. ಪ್ರದೋಷ್ ಅರೆಸ್ಟ್ ಆಗಿದ್ದಾನೆ. ಅದೇ ರೀತಿಯಾಗಿ ಈಗ ಪೊಲೀಸರು ಕೂಡ ಪ್ರದೋಷ್ನನ್ನ ನಿರಂತರವಾಗಿ ಪ್ರಶ್ನೆಗಳಿಗೆ ಒಳಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ದರ್ಶನ್ನ ಅತ್ಯಾಪ್ತನಾಗಿ ಗುರುತಿಸಿಕೊಂಡಿದ್ದಂತಹ ಪ್ರದೋಷ್ ಕಂಬಿ ಹಿಂದೆ ಹೋಗಿದ್ದಾರೆ. ಇನ್ನು ಈತ ಬಿಸ್ನೆಸ್ ಕೂಡ ಮಾಡಿಕೊಂಡಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು. ಬಿಸ್ನೆಸ್ ಮಾಡಿಕೊಂಡಿದ್ದಂತಹ ಪ್ರದೋಷ್ ಬಿಸ್ನೆಸ್ನಲ್ಲಿ ಲಾಸ್ ಅನುಭವಿಸಿ ಮತ್ತೆ ಈತ ಡಿ ಕಂಪನಿಯನ್ನು ಬಂದು ಜಾಯಿನ್ ಮಾಡಿದ್ದ. ಆದರೆ ದರ್ಶನ್ ಸಹವಾಸದಿಂದಾಗಿ ಈಗ ಜೈಲು ಕಂಬಿ ಎಣಿಸುವಂತಾಗಿದೆ. ಕಾರ್ಪೊರೇಟರ್ ಆಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ದಂತಹ ಪ್ರದೋಷ್ ಸಹವಾಸ ದೋಷದಿಂದಾಗಿ ಜೈಲು ಪಾಲಾಗಿದ್ದಾನೆ. ಇನ್ನು ಕಾರ್ಪೊರೇಟರ್ ಆಗಬೇಕು ಅನ್ನುವಂತಹ ಒಂದು ಆಸೆಯನ್ನು ಮಹದಾಸೆಯನ್ನು ಇಟ್ಕೊಂಡು ನಿರಂತರವಾಗಿ ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಆದರೆ ಡಿ ಬಾಸ್ನ ಒಂದು ಸಹವಾಸವನ್ನು ಮಾಡಿ ಡಿ ಕಂಪನಿಯ ಸಹವಾಸ ದೋಷದಿಂದಾಗಿ ಈಗ ಜೈಲು ಪಾಲಾಗಿದ್ದಾನೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರದೋಷ್ ಅರೆಸ್ಟ್ ಆಗಿದ್ದಾನೆ.